ಈ ಬಳ್ಳಾರಿ ವಿಷಯದಲ್ಲಿ ನಾನು ಟಿ ವಿಲಿ ನೋಡಿದೆ. ಏಕೆಂದರೆ ಅಲ್ಲಿ ಗುಂಪು ಘರ್ಷಣೆ ಆಗಿದೆ. ಅದು ಶಾಸಕರುಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಯಾರೋ ಒಬ್ಬ ಹುಡುಗ ತೀರೋಗಿರನ್ನ ಬಾಡಿನ ಕ್ಯಾರಿ ಮಾಡುವಾಗ ಶಾಸಕರು ಆ ಹುಡುಗನ ಯಾರು ಗುಂಡಿನ ಪೆಟ್ಟಿನಿಂದ ಸತ್ತಿದ್ದಾನೋ ಅವನ ಬಾಡಿಯನ್ನು ಹೊತ್ಕೊಂಡು ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯನ ದೃಷ್ಟಿ ಮಾಧ್ಯಮದಲ್ಲಿ ನೋಡಿದೆ. ನಾನು ಅದರ ಬಗ್ಗೆ ಕೂಡ ಏನು ಹೇಳುವ ಶಕ್ತಿ ಇಲ್ಲ. ಆ ಗುಂಡು ಹೊಡೆದರೆ ಯಾರು, ಆಮೇಲೆ ದೃಷ್ಟಿ ಮಾಧ್ಯಮದಲ್ಲಿ ವರದಿಯಾಗಿರೋ ಪ್ರಕಾರ ನಮ್ಮ ರೆಡ್ಡಿ ಅಲ್ಲಿತ್ತಿಲ್ಲ ಅಂತೇಳಿ ಇದ್ದರೆ ಅವ್ರಿಗೆ ಅಪಾಯ ಆಗೋದು ಅಂತಲೂ ಒಂದು ಭಾವನೆ ದೃಷ್ಟಿ ಮಾಧ್ಯಮದಲ್ಲಿ ವ್ಯಕ್ತ ಆಗಿದೆ. ಅಲ್ಲಿ ಅವ್ರ ಮನೆ ಮುಂದೆ ಎಂಥದ್ದು ಇದು ಫ್ಲ್ಯಾಗ್ ಕಟ್ಟಲಿಕ್ಕೆ ಜಗಳ ಆಯಿತು ಅಂತಲೂ ಏನೋ ಸಮಥಿಂಗ್ ಇದೆ. ಅದರ ಮೇಲೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಳ್ಳಾರಿಗೆ ಹೋಗಿದ್ದಾರೆ. ಅಲ್ಲಿ ವಿಷಯವನ್ನೆಲ್ಲ ಅವರು ಸಂಗ್ರಹಣ ಮಾಡ್ತಾ ಇದ್ದಾರೆ ಅಂತೇಳಿ ವರದಿ ಮಾಧ್ಯಮದಲ್ಲಿ ಬಂದಿರೋದು. ಸಿದ್ದರಾಮಯ್ಯವರು ನನಗೆ ಡೀಟೇಲ್ಸ್ ಬಂದ ಮೇಲೆ ನಾನು ಕ್ರಮ ತಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ಈಗ ಅಭಿಪ್ರಾಯಗಳು ಈ ಥರ ಇದೆ. ಆಮೇಲೆ ಈಗ 4 ಚಾರ್ಜ್ ಶೀಟ್ನ ಮಾಡಿದ್ದಾರೆ ಅಂತ ಹೇಳಿ, ಆಮೇಲೆ ಆ ಗುಂಡು ಯಾರು ಹೊಡೆದಿದ್ದಾನೋ ಅದು ಪೊಲೀಸ್ನವರ ಗನ್ನಿಂದ ಬಿದ್ದಿರೋದಲ್ಲ ಅನ್ನೋದು, ಯಾರೋ ಖಾಸಗಿಯ ವ್ಯಕ್ತಿ ಹೊರಗಡೆಯಿಂದ ಹೊಡೆದಿದ್ದಾರೆ. ಹೀಗೆ ಹಲವಾರು ರೀತಿಯಾದಂಥ ಭಾವನೆಗಳು ಮಾಧ್ಯಮದಲ್ಲಿ ವ್ಯಕ್ತ ಆಗಿರೋದನ್ನು ನೋಡಿದ್ದೇನೆ ನಾನು. ಅದರಿಂದ ನಿಖರವಾಗಿ ನಾನು ಹೀಗೆ ಆಯಿತು ಹಾಗಾಯಿತು ಅಂತ ಹೇಳೋದು ನನಗೆ ಸ್ವಲ್ಪ ಕಷ್ಟ. ಒಂದು ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ, ಅವರಿಗೆ ಸರ್ಕಾರ ಸಾಕಷ್ಟು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಗೋಬೇಕು ಅಂತಲೂ ಒಂದು ವರ್ಗ ಹೇಳಿರೋದನ್ನು ಕೇಳಿದ್ದೇನೆ. ನಾನು ನಿಮ್ಮ ಪತ್ರಿಕೆ ನೋಡಲ್ಲ, ಈಗ ಟಿ ವಿ ನೋಡ್ಕೊಂಬಂದು ಹೇಳ್ತಾ ಇದ್ದೇನೆ. ನಾನು ಇರೋ ವಿಷಯ ಹೇಳಬೇಕು. ಅದರಿಂದ ಕಾದು ನೋಡೋಣ ಯಾವ ರೀತಿ ಯಾರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅದನ್ನು ಕಾದು ನೋಡೋಣ ಅಷ್ಟೇ.